ಇವತ್ತು ನಾವು ನೋಡ್ತಾ ಇರೋದು ಟಾಪ್ 5 ಡಿಗ್ರಿ ಕಾಲೇಜಸ್ ಇನ್ ಕರ್ನಾಟಕ. ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಅದಕ್ಕೋಸ್ಕರ ಟಾಪ್ 5 ತೊಗೊಂಡಿದ್ದೀನಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವುದು ಕೋರ್ಸ್ ಬೇಕೋ ಅದ್ರ ಟಾಪ್ 5 ಮಾಡೋಣ. ಇದು ನಿಮಗೆ ರೀಸೆಂಟ್ ಬಂದಿರೋ ರ್ಯಾಂಕಿಂಗ್. ಇದು 59 ಕನ್ಸಿಡರ್ ಹೈಯರ್ ಎಜುಕೇಷನ್ನು ಕಾಲೇಜಸ್ಸು ಕನ್ಸಿಡರ್ ಆಗಿದೆ. ರೀಸೆಂಟ್ ನೀವು ನೋಡ್ಬೋದು ಮೋಸ್ಟ್ ಪಾಪ್ಯುಲರ್ ಯೂನಿವರ್ಸಿಟಿಗಳು ಇದೆ. ಇದರಲ್ಲಿ ಕೆಲವು ಗೌರ್ಮೆಂಟ್ ಕಾಲೇಜಸ್ಗಳು ಇದೆ. ಅದಕ್ಕೋಸ್ಕರ ಶಾರ್ಟ್ ಟರ್ಮ್ ಅನುಕೂಲ ಕೂಡ ಆಗುತ್ತೆ, ಯಾರಿಗೆ ಮಿಡಲ್ ಫ್ಯಾಮಿಲಿ ಅವ್ರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಏನೇನು ಲಿಸ್ಟ್ ಮಾಡುತ್ತಾರೆ ಹೈಯರ್ ಎಜುಕೇಷನಲ್ಲಿ ಅಂದರೆ 4 ವರ್ಷ ನಿಮಗೆ ಡಿಪ್ಲೊಮಾ ಕೋರ್ಸ್ ಆಗಿರ್ಬೋದು, 3 ತಿಂಗಳು, ಅಥವಾ ಡಾಕ್ಟ್ರೇಟ್ ಆಗಿರ್ಬೋದು, ಎಲ್ಲ ಆಸ್ಪೆಕ್ಟನ್ನು ನೋಡಿ ಇದನ್ನು ಲಿಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಜೆನ್ಯೂನ್ ಆಗಿದೆ. ಮತ್ತು ಈಗ ಬರೋದು ಟಾಪ್ ಇಂಡಿಯಾಗೆ ರ್ಯಾಂಕ್ ಮಾಡಿರೋ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಸಿಚುಯೇಟ್ ಆಗಿದೆ. ಫಸ್ಟ್ನೇ ನೀವು ನೋಡ್ಬೋದು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು 16ನೇ ರ್ಯಾಂಕ್ ಇದೆ ಆಲ್ ಓವರ್ ಇಂಡಿಯಾ. ಮತ್ತು ವರ್ಲ್ಡಲ್ಲಿ 1664ನೇ ರ್ಯಾಂಕ್ ಇದೆ. ಇದು ಒಂದು ಪ್ರಸಿದ್ಧವಾದ ಸೈನ್ಸ್ನ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಇದನ್ನು ವೆಲ್ ಎಸ್ಟಾಬ್ಲಿಷ್ಡ್ ಇದೆ. ಮತ್ತು ನಿಮಗೆ ಆಲ್ ಓವರು ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲೂ ಕೂಡ ನಿಮಗೆ ನಂಬರ್ 1 ರ್ಯಾಂಕಿಂಗಲ್ಲಿದೆ ಸೈನ್ಸು ಕಾಲೇಜಸ್ಗೆ ಬರೋದಾದರೆ. ಈಗ ಅದಕ್ಕೋಸ್ಕರ ಇಲ್ಲಿ ಏನು ಸ್ಟೂಡೆಂಟ್ಸ್ನ ವೇರಿಯೇಷನ್ ಎಷ್ಟಿರುತ್ತೆ ಅಂದರೆ 3000ವರೆಗೂ ಇರುತ್ತೆ. ಇಲ್ಲಿ ಒಂದು ಪ್ರತ್ಯೇಕವಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮಿಂದ IIScಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇಲ್ಲಿ ಸೆಲೆಕ್ಟ್ ಆಗಿರೋ ವಿದ್ಯಾರ್ಥಿಗಳಿಗೂ ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ, ಮತ್ತು ಒಳ್ಳೆ ಬೋರ್ಡಿಂಗ್ ಕೂಡ ಆಗುತ್ತೆ ಅಂತ ಅಶ್ಯೂರ್ ಮಾಡ್ತಾರೆ. ಮತ್ತು ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ನಿಮಗೆ ಫೀಸ್ ಕೂಡ ವೇರಿಯೇಷನ್ ಆಗೋಲ್ಲ, ಮತ್ತು ನಿಮಗೆ ಲಿಮಿಟೆಡ್ ಫೀಸ್ ಇರುತ್ತೆ. ಮತ್ತು ಇದನ್ನು ನಿಮಗೆ ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ ಭಾರತದ ವೈಜ್ಞಾನಿಕ ಸಂಸ್ಥೆ ಅಂತ ಇರುತ್ತೆ, IISc ಅಂತ ಕರೀತಾರೆ. ಇದು ಫೌಂಡ್ ಆಗಿದ್ದು 1909ರಲ್ಲಿ. ಇದು ಎಲ್ಲಿರೋದು ಅಂದರೆ ಸಿ ವಿ ರಾಮನ್ ನಗರ ಅವಿನ್ಯೂ ರೋಡು, ಬ್ಯಾಂಗ್ಳೂರು 50012. ಅವರ ನಂಬರು ಕೂಡ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, ಮತ್ತು ಫ್ಯಾಕ್ಸ್ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಅಲ್ಲಿ ಕಾಲ್ ಮಾಡ್ಕೊಂಡು ಫರ್ದರ್ ಡೀಟೇಲ್ಸ್ ತೊಗೋಬೋದು. ನೆಕ್ಸ್ಟ್ನೇ ಬರೋದಾದರೆ ಮಣಿಪಾಲ್ ನಿಮ್ಗೆ ಗೊತ್ತಿದೆ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನು. ಇದು 17ನೇ ರ್ಯಾಂಕ್ ಇದೆ ಆಲ್ ಓವರ್ ಇಂಡಿಯಾ, ಮತ್ತು ವರ್ಲ್ಡಲ್ಲಿ 1706ನೇ ರ್ಯಾಂಕಲ್ಲಿದೆ. ಮತ್ತು ಇದು ವೆಲ್ ಎಸ್ಟಾಬ್ಲಿಷ್ ಪ್ರೈವೇಟ್ ಇನ್ಸ್ಟಿಟ್ಯೂಟು, ಆದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಎಸ್ಟಾಬ್ಲಿಷ್ ಆಗಿದೆ. ಇಲ್ಲಿ ಕೆಪಾಸಿಟಿ ಅವರು ಮೆನ್ಷನ್ ಮಾಡಿದ್ದು 20,000ದಿಂದ 25,000 ಸ್ಟೂಡೆಂಟ್ಸು ಈಗ ಅಕಾಮಡೇಟ್ ಆಗಿದ್ದಾರೆ ಈ ಕಾಲೇಜಲ್ಲಿ. ಮತ್ತು ಇಲ್ಲಿ ಉತ್ತರ ಕರ್ನಾಟಕ ಮತ್ತು ಆ ಭಾಗದಲ್ಲಿ ಇರೋ ಸ್ಟೂಡೆಂಟ್ಸ್ಗೆ, ಉಡುಪಿ ಭಾಗ ಮತ್ತು ಮಂಗಳೂರು ಭಾಗದಲ್ಲಿ ಇರೋರಿಗೆ ಇದು ವೆಲ್ ಎಸ್ಟಾಬ್ಲಿಷ್ ಕಾಲೇಜು. 27 ವರ್ಷದ ಇವ್ರಿಗೆ ಸರ್ಟಿಫಿಕೇಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಮತ್ತು ಇವ್ರಿಗೆ ವೆಲ್ ಎಸ್ಟಾಬ್ಲಿಷ್ ಪ್ಲೇಸ್ಮೆಂಟ್ ಕೂಡ ಇದೆ. ಇಲ್ಲಿ ಪ್ಲೇಸ್ಮೆಂಟ್ ನೀವು ತೊಗೊಂಡ್ರಿ ಅಂದರೆ ನೀವು ರಿಟೈರ್ಡ್ ಆಗೋಷ್ಟಕ್ಕೆ ಅಥವಾ 10 ವರ್ಷದಲ್ಲಿ ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ. ಆದರೆ ಇದು ಪ್ರೈವೇಟ್ ಯೂನಿವರ್ಸಿಟಿ ಆಗಿ ಎಸ್ಟಾಬ್ಲಿಷ್ ಆಗಿದೆ. ನೋಡ್ಕೊಳ್ಳಿ, ನಿಮ್ಮ ಬಜೆಟಲ್ಲಿ ಬಂದರೆ ಮಾತ್ರ ನೀವು ಸೇರಿಕೊಳ್ಳಿ. ಮತ್ತು ಇದು ಯಾವಾಗ ಒರಿಜಿನಲಿ 1993 ಆಗಿದ್ದು, ಆದರೆ ಬ್ಯಾಕ್ 53ರಲ್ಲೇ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ತಾರೆ. ಮತ್ತು ಇನ್ಸ್ಪೈರ್ಡ್ ಬೈ ದಿ ಲೈಫ್ ಅಂತ ಇದ್ರ ಮೋಟೋ. ಮತ್ತು ಇದು ಎಲ್ಲಿರೋದು ಅಂದರೆ ಮಣಿಪಾಲು. ಈ ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ. ಇದು ಅದರ್ ಲೊಕೇಶನ್ ಇರೋದು ಎಲ್ಲಿ ಅಂದರೆ ನಿಮಗೆ ಉಡುಪಿಯಲ್ಲಿದೆ. ಮತ್ತು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ, ಮತ್ತು ಫ್ಯಾಕ್ಸ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ. ಇಲ್ಲಿ ಕಾಲ್ ಮಾಡಿ ನೀವು ಫರ್ದರ್ ಡೀಟೇಲ್ಸ್ನ ತೊಗೋಬೋದಾಗುತ್ತೆ. ನೆಕ್ಸ್ಟ್ನೇದು 3ನೇ ಯೂನಿವರ್ಸಿಟಿ. ಇದು ಆದರೆ ಕಾಲೇಜ್ ಆಗಿತ್ತು ಫಸ್ಟು, ಈಗ ಯೂನಿವರ್ಸಿಟಿ ಆಗಿದೆ. ಕ್ರೈಸ್ಟ್ ಯೂನಿವರ್ಸಿಟಿ 37ನೇ ರ್ಯಾಂಕ್ ಇದೆ ಆಲ್ ಇಂಡಿಯಾ. ವರ್ಲ್ಡಲ್ಲಿ 2505ನೇ ರ್ಯಾಂಕ್ ಇದೆ. ಇದು ವೆಲ್ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿ. ಫಸ್ಟು ಫೌಂಡ್ ಆಗಿದ್ದು 1969ರಲ್ಲಿ. ಆವಾಗ ಕಾಲೇಜ್ ಆಗಿತ್ತು, ಕ್ರೈಸ್ಟ್ ಕಾಲೇಜ್ ಆಗಿತ್ತು. ಈಗ 5 ವರ್ಷದ ಹಿಂದೆ ಇದನ್ನು ಯೂನಿವರ್ಸಿಟಿ, ಡೀಮ್ ಯೂನಿವರ್ಸಿಟಿ ಅಂತ ಮಾಡ್ತಾಯಿದ್ದಾರೆ. ಇವ್ರದ್ದೇ ಡೀಮ್ ಯೂನಿವರ್ಸಿಟಿ ಅಂದರೆ ಅವ್ರದ್ದೇ ಸಿಲಬಸ್ಸು, ಅವ್ರದ್ದೇ ವೆಲ್ ಎಕ್ವಿಪ್ಮೆಂಟು ಫೆಸಿಲಿಟೀಸ್ ಕೊಡ್ತಾರೆ. ಮತ್ತು ಇದು ಪ್ರೈವೇಟ್ ಯೂನಿವರ್ಸಿಟಿ. ಯಾರಿಗೆ ಅಫೋರ್ಡಬಲ್ ಆಗುತ್ತೋ ಅವ್ರು ಮಾತ್ರ ಇದಕ್ಕೆ ಅಫೋರ್ಡ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬಜೆಟಲ್ಲಿ ಬರೋ ಕಾಲೇಜ್ಗಳು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸಿ ಅಂದರೆ ಅದನ್ನು ತಿಳಿಸ್ತೀನಿ. ಮತ್ತು ಇದು ಕ್ರೈಸ್ಟ್ ಯೂನಿವರ್ಸಿಟಿ
ಅನ್ನೋದ ನಿಕ್ ನೇಮು CU ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ಮೋಟೋ ಏನಂದರೆ ಎಕ್ಸೆಲ್ ಆ್ಯಂಡ್ ಸರ್ವಿಸ್ ಅಂತ ಇವರ ಮೋಟೋ ಇಟ್ಕೊಂಡಿದ್ದಾರೆ. ಮತ್ತು ಇದು ಇರೋದು ಎಲ್ಲಿ ಅಂದರೆ ಹೊಸೂರು ರೋಡ್, ಬ್ಯಾಂಗ್ಳೂರಲ್ಲಿ 562229 ಪಿನ್ ಕೋಡು, ಕರ್ನಾಟಕದಲ್ಲಿ ಇರೋದು. ಮತ್ತು ಇಂಡಿಯಾಗೆ ಟಾಪ್ ಮೋಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಅಂದರೂ ತಪ್ಪಾಗಲ್ಲ. ಇದು ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ಫ್ಯಾಕ್ಸ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ. ನೀವು ಕಾಲ್ ಮಾಡಿಕೊಂಡು ಫರ್ದರ್ ಡೀಟೇಲ್ಸ್ ತೊಗೋಬೋದು. ನಾನು ಹೇಳಿದ್ನಲ್ಲ, 2ನೇ ಗೌರ್ಮೆಂಟ್ ಯೂನಿವರ್ಸಿಟಿ ಇದು, ಮತ್ತು ಗೌರ್ಮೆಂಟ್ ಕಾಲೇಜಸ್ಸು ಅಂಡರಲ್ಲಿ ಬರುತ್ತೆ. ಇದು 4ನೇ ಯೂನಿವರ್ಸಿಟಿ. ಇದೊಂದೇ ಯೂನಿವರ್ಸಿಟಿ ಟಾಪ್ 50ಲಿ ಬಂದಿರೋದು ಗೌರ್ಮೆಂಟ್ ಯೂನಿವರ್ಸಿಟಿ. ಮುಂಚೆ IAS ಆದಮೇಲೆ ಯೂನಿವರ್ಸಿಟಿಲಿ ತೊಗೊಂಡ್ರೆ ಇದು 49ನೇ ರ್ಯಾಂಕಲ್ಲಿದೆ. ಓವರಾಲ್ ವರ್ಲ್ಡಲ್ಲಿ ತೊಗೊಂಡ್ರೆ 3445ನೇ ರ್ಯಾಂಕಲ್ಲಿದೆ. ಯಾವುದು? ಮೈಸೂರು ಯೂನಿವರ್ಸಿಟಿ. ಇದಕ್ಕೆ ವೆಲ್ ಎಸ್ಟಾಬ್ಲಿಷ್ಡು ಇತಿಹಾಸನೇ ಇದೆ, ನಿಮಗೆ ಗೊತ್ತು. ಬ್ರಿಟಿಷ್ ಕಾಲದಿಂದನೂ ಇದು ಎಸ್ಟಾಬ್ಲಿಷ್ಡ್ ಆಗಿದೆ ಮೈಸೂರು ಯೂನಿವರ್ಸಿಟಿ. ನಿಮಗೆ ಕೆಪಾಸಿಟಿ ನೋಡ್ಬೋದು, ಅರೌಂಡ್ 50,000ದಿಂದ 1,00,000 ಜನ ಇಲ್ಲಿ ಅಕಮಡೇಟ್ ಮಾಡ್ತಾ ಇದ್ದಾರೆ. ಮತ್ತು ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ. 104 ವರ್ಷದ ಇತಿಹಾಸ ಇದೆ ಇದು. ಮತ್ತು ಇನ್ನೊಂದು ಸೆಂಟ್ರಲ್ ಕಾಲೇಜು, ಇದೆರಡು ಒಟ್ಟಿಗೆ ಸ್ಥಾಪನೆ ಆಗಿದೆ ಬ್ರಿಟಿಷ್ ಕಾಲದಲ್ಲೇ, ವೆಲ್ ಎಸ್ಟಾಬ್ಲಿಷ್ಡು. ಇದ್ರ ಶಾರ್ಟ್ ಫಾರ್ಮು UOM ಅಂತ. ಇದು ಫೌಂಡ್ ಆಗಿದ್ದು 1916ರಲ್ಲಿ. ನೋಡಿ, ಬ್ರಿಟಿಷ್ ಕಾಲದಿಂದ ಪ್ರೀ ಇಂಡಿಪೆಂಡೆನ್ಸಿಂದನೂ ಇದೆ. ನಥಿಂಗ್ ವ್ಯಾಲ್ಯೂ ಈಕ್ವಲ್ ಟು ಎಜುಕೇಷನ್ ಅನ್ನೋದು ಇದು ಮೋಟೋ. ಇದು ಇರೋದು ಕ್ರೌನ್ ಫೌಂಡ್ 10ನಲ್ಲಿ, ಎಲ್ಲಿ? ಮೈಸೂರಲ್ಲಿ ಇರೋದು ಎಸ್ಟಾಬ್ಲಿಷ್ಡು. ಅದರ್ ಲೊಕೇಶನ್ ನೋಡೋದಾದರೆ ನಿಮಗೆ ಮಂಡ್ಯ ಮತ್ತು ಹಾಸನಲ್ಲಿದೆ. 5ನೇ ಬರೋದಾದರೆ ನಿಮಗೆ ಗೊತ್ತು, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ. ಇದನ್ನು VTU ಅಂತಲೂ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ. ಇದು 53ನೇ ರ್ಯಾಂಕಲ್ಲಿದೆ. ಮತ್ತು ಇಲ್ಲಿ ವರ್ಲ್ಡಲ್ಲಿ 3635ನೇ ರ್ಯಾಂಕಲ್ಲಿದೆ. ಇದು ಒಂದು ನಿಮಗೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು ಅಥವಾ ಡಿಪ್ಲೊಮಾ ಬ್ಯಾಕ್ಗ್ರೌಂಡ್ ಹೋಗೋರಾದರೆ ಇದು ವೆಲ್ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿ ಅಂತಲೇ ಅನ್ಬೋದು. ಯಾಕೆ ಅಂದರೆ ಇದು ಟಾಪ್ 5ಅಲ್ಲಿ ಇದು ಟೆಕ್ನಾಲಜಿ ರಿಲೇಟೆಡ್ ಕೋರ್ಸಸ್ ಅಂದರೆ BE BTech ಮತ್ತು ಡಿಪ್ಲೊಮಾ ಇನ್ BE ಮತ್ತು ಆ ಥರ ಕೋರ್ಸ್ಗೆ ಇರುತ್ತಲ್ಲ, ಅದಕ್ಕೋಸ್ಕರ ಟೆಕ್ನಾಲಜಿ ರಿಲೇಟೆಡ್ ಕೋರ್ಸ್ಗಳಿಗೆ ಇದು 7 ಮಾಡಿಸ್ದಾಗಿದೆ. ಮತ್ತು ಇದರ ಸೆಂಟರು ಕೂಡ 22 ವರ್ಷದ ಕಾಲಗಳು ವೆಲ್ ಎಸ್ಟಾಬ್ಲಿಷ್ಡ್ ಆಗಿದೆ. ಈಗೂ ಕೂಡ ಇದೆ. ಮಾನ್ಯ ವಿಶ್ವೇಶ್ವರಯ್ಯದವರು ಕಟ್ಟಿರೋದು. ಮತ್ತು ಈಗೂ ಕೂಡ ಅಡ್ಮಿನಿಸ್ಟ್ರೇಷನ್ ಗೌರ್ಮೆಂಟ್ ಕಡೆನೇ ಇದೆ. ಇದು ವೆಲ್ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿ. ಮತ್ತು ಇದನ್ನು ನಾನು ಹೇಳಿದ್ದೀನಿ VTU ಅಂತ ಕರೀತಾರೆ. ಇದು 1998ರಲ್ಲಿ ಫೌಂಡ್ ಆಗಿದ್ದು. ಬಿಕಮ್ ಎ ಹ್ಯೂಮನ್ ಬೀಯಿಂಗ್ ಫಸ್ಟ್ ಅನ್ನೋದು ಇದ್ರ ಮೋಟೋ. ಯಾಕೆ ಅಂದರೆ ಒಂದು ಸಂಸ್ಥೆ ಇನ್ನೊಂದು ಸೆಂಟ್ರ್ ಕೂಡ ಇದೆ ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರು ಯಾರನ್ನ ನಿಯರೆಸ್ಟ್ ಇದ್ದರೆ ನಿಮಗೆ KR ಸರ್ಕಲಲ್ಲಿ ಇದ್ರ ಸೆಂಟರ್ ಇದೆ, ಅಲ್ಲೂ ಹೋಗಿ ವಿಚಾರಿಸ್ಬೋದು. ಲೊಕೇಶನ್ ನೋಡೋದಾದರೆ ಜ್ಞಾನಸಾಗರ ಮಿಷಿನ್, ಬೆಳಗಾವಿ ಇದ್ರ ಅಡ್ರೆಸ್ಸು. ಇದು ಬೆಳಗಾಂ ಯೂನಿವರ್ಸಿಟಿನ ಅಂಡರಲ್ಲಿ ಬರಲ್ಲ, ಬೆಳಗಾಮಲ್ಲಿ ಇದೆ ಅಷ್ಟೇ. ಅದನ್ನು ನೀವು ನಂಬರ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಾಯಿದೆ, ನೋಡ್ಬೋದು. ಮತ್ತು ಇದು ಅಮೇಝಿಂಗ್ ವಿಡಿಯೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಸೇರಬೇಕು ಅಂತ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ ತಪ್ಪದೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ.